ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಸ್ವಲ್ಪ ಹೆಲ್ದಿ ಆಗಿರುವಂಥ ಈ ಮುರುಕನ್ನ ಮಾಡ್ಕೊಳ್ಳೋಣ. ನೀವು ಯಾವತ್ತಾದರೂ ತೆಂಗಿನಕಾಯಿ ಹಾಲು ಹಾಕಿ ಈ ರೀತಿ ಮುರುಕು ಮಾಡಿದ್ದೀರಾ? ಇಲ್ಲ ಅಂದರೆ ಬನ್ನಿ ಇದು ಹೇಗೆ ಮಾಡೋದು ನೋಡೋಣ. ಇಲ್ಲಿ ನಾನು 1 ಕಪ್ ಆಗೋಷ್ಟು ಉದ್ದಿನಬೇಳೆ ತಗೊಂಡು ಡ್ರೈ ರೋಸ್ಟ್ ಮಾಡಿಕೊಂಡು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡಿ ಸಪ್ರೇಟಾಗಿ ಇಟ್ಕೊತಿದ್ದೀನಿ. ಇಲ್ಲಿ ನಾನು 1 ಚಿಕ್ಕ ತೆಂಗಿನಕಾಯಿ ಹಾಲು ತಗೊಂಡು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಸೊ 1 ತೆಂಗಿನಕಾಯಿಗೆ ನನಗೆ 1 ಕಪ್ ಫುಲ್ ಹಾಲು ಬಂದಿದೆ. ಸೊ ಅದನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಈಗ 4 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ನಾವು ಆವಾಗಲೇ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಆ ಉದ್ದಿನ ಹಿಟ್ಟನ್ನು ಕೂಡ ಸೇರಿಸ್ಕೊಂಡು ಇದಕ್ಕೇನೆ ಕಪ್ಪೆಳ್ಳು ಹಾಗೆ ಜೀರಿಗೆ ಸ್ವಲ್ಪ ಹಾಕ್ಕೊತಿದ್ದೀನಿ. ಇಲ್ಲಿ 4 ಕಪ್ ಅಷ್ಟು ನಾವು ಅಕ್ಕಿ ಹಿಟ್ಟು ತಗೊಂಡಿದ್ದೀವಲ್ಲ, ಸೊ 4 ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆನ ಸೇರಿಸ್ಕೊತಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ಮೆಲ್ಟ್ ಆಗಿರಬೇಕು, ಬೆಣ್ಣೆ ಕರಗಿಸ್ಬೇಡಿ. ಹಾಗೆಯೇ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದರೆ ಕ್ರಿಸ್ಪಿಯಾಗಿ ಬರುತ್ತೆ ಮುರುಕು. ಸೊ ಈ ರೀತಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಬೆಣ್ಣೆ ಸರಿಯಾಗಿದ್ದಕ್ಕೆ ಮಿಕ್ಸ್ ಆಗಬೇಕು, ಅಷ್ಟು ತನಕನೂ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನಿಲ್ಲಿ 1 ಕಪ್ ಆಗೋಷ್ಟು ತೆಂಗಿನಕಾಯಿ ಹಾಲನ್ನ ತೊಗೊತಿದ್ದೀನಿ. ಸೊ ನಿಮ್ಗೆ ಜಾಸ್ತಿ ಬಂದರೆ ಜಾಸ್ತಿ ಕೂಡ ಹಾಕೋಬೋದು. ಸೊ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನನಗೆ ತೆಂಗಿನಕಾಯಿ ಹಾಲು 1 ಕಪ್ಪು, ನೀರು 2 ಕಪ್ಪು ಆಗಿದೆ. ಸೊ ನೋಡ್ಕೊಳ್ಳಿ, ಒಂದು ಸ್ವಲ್ಪ ಜಾಸ್ತಿ ಕಮ್ಮಿ ಆಗ್ಬೋದು. ಸೊ ಕನ್ಸಿಸ್ಟೆನ್ಸಿ ನೋಡ್ತಿದ್ರಲ್ಲ, ಹಿಟ್ಟು ಈ ಹದಕ್ಕಿರಬೇಕು. ಇವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ಸೈಜ್ನ ತಗೊಂಡು ಈ ರೀತಿ ಮೌಲ್ಡ್ನ ತಗೊಂಡು ಮುರುಕುನ ಪ್ರಿಪೇರ್ ಮಾಡ್ಕೋಬೇಕು. ಸೊ ಒಂದು ಸ್ವಲ್ಪ ಎಣ್ಣೆನ ಸವರ್ಕೊಳ್ಳಿ, ಆವಾಗ ಈಸಿಯಾಗಿ ಬರುತ್ತೆ. ಸೊ ಎಣ್ಣೆ ನಾನಿಲ್ಲಿ ಕಾಯಕ್ಕಿಟ್ಟಿದ್ದೀನಿ. ಸೊ ಈ ರೀತಿ ನೋಡ್ತಿದ್ದೀರಲ್ಲ, 1-2-3 ರೌಂಡ್ ಈ ರೀತಿ ಹಾಕ್ಕೊಂಡ್ರೆ ಸಾಕು, ರೆಡಿ ಆಗುತ್ತೆ. ಇವಾಗ ಕಾದಿರೋ ಎಣ್ಣೆಗೆ ಹಾಕ್ಕೋಬೇಕು. ಸೊ ನೀವು ತೆಂಗಿನಕಾಯಿ ಹಾಲು ಇಲ್ಲದೆ ಕೂಡ ನೀವು ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಬಟ್ ಟ್ರೆಡಿಷ್ನಲಿ ಇದು ತೆಂಗಿನಕಾಯಿ ಹಾಲು ಹಾಕಿದ್ರೆ ತೆಂಗೋಳು ಅಂತಾರಲ್ಲ, ಆ ರೀತಿ ರೆಸಿಪಿ ಇದು. ಸೊ ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ವಿತೌಟ್ ಕೋಕೋನಟ್ ಮಿಲ್ಕ್ ನೀವು ಈ ಮುರುಕನ್ನ ಮಾಡ್ಕೋಬೋದು. ತುಂಬಾ ಕ್ರಿಸ್ಪಿಯಾಗಿ, ಟೇಸ್ಟಿಯಾಗಿ, ಫ್ಲೇವರ್ಫುಲ್ ಆಗಿರುತ್ತೆ. ಖಂಡಿತ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ನಿಮಗೆ ರೆಸಿಪಿ ಇಷ್ಟ